ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ಕೂಡ ಯೂಟ್ಯೂಬ್ ಚಾನಲ್ ಇದೆ ಆದರೆ ನಿಮ್ಮದು ಫೇಸ್ಲೆಸ್ ಯೂಟ್ಯೂಬ್ ಚಾನಲ್ ಇದೆ. ನೀವು ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀರಾ. ಒಂದಿನ ಏನಾಗುತ್ತೆ, ನಿಮ್ಮ ಎನಿಮಿಗೆ ನಿಮ್ಮ ಚಾನಲ್ ಗೊತ್ತಾಗ್ಬಿಡುತ್ತೆ. ನಿಮ್ಮ ಚಾನಲ್ ಗೊತ್ತಾದ್ಮೇಲೆ ಅವ್ರು ಏನು ಮಾಡ್ತಾರೆ, ಇವಂಗೆ ಬೆಳೆಗೆ ಬಿಡಬಾರ್ದಂತ ಏನು ಮಾಡ್ತಾರೆ, ಅವರು ನಿಮ್ಮ ಯೂಟ್ಯೂಬ್ ಚಾನಲ್ ಯಾವ್ದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀರಾ ಅವ್ರು ಏನು ಮಾಡ್ತಾರೆ, ಅದನ್ನು ತೊಗೊಂಡ್ಬಿಟ್ಟು ಅವ್ರ ಚಾನಲ್ ಬೇರೆ ಒಂದು ಕ್ರಿಯೇಟ್ ಮಾಡಿ ಅವ್ರ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅವಾಗ ಏನಾಗುತ್ತೆ, ನೀವು ಕೂಡ ಏನು ಮಾಡೋಕ್ಕಾಗಲ್ಲ, ಕಾಪಿರೈಟ್ ಕೊಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಬೇಕು, ನೀವೇನು ಮಾಡ್ತೀರಾ, ಸುಮ್ಮನೆ ವಿಡಿಯೋ ನೀವು ಅಪ್ಲೋಡ್ ಮಾಡ್ತಾ ಇರ್ತೀರ. ಅವ್ರು ಈಸಿಯಾಗಿ ನಿಮ್ಮ ಚಾನಲಿಂದ ತೊಗೊಂಡು ಅವ್ರ ಯೂಸ್ ಮಾಡಿ ನಿಮ್ಮಿಂದ ಅವರು ಜಾಸ್ತಿ ಗ್ರೋ ಆಗಿಬಿಡ್ತಾರೆ. ಯಾಕಂದರೆ ಅವ್ರಿಗೆ ಈಸಿ ಆಗಿಬಿಡ್ತು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ, ಏನು ಟೆನ್ಷನ್ನೇ ಇಲ್ಲ. ಅವಾಗ ನೀವು ಏನು ಮಾಡೋಕ್ಕಾಗಲ್ಲ. ಆದರೆ ನೀವು ಆಯ್ತು ರೀ, ನಾವು ಥಂಬ್ನೇಲ್ ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ ಲೋಗೋ ಹಾಕಿ ನಾವು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಅಂದ್ಕೊಂಡ್ರೂ ಕೂಡ ನೀವು ಜಸ್ಟ್ ಥಂಬ್ನೇಲ್ ಮೇಲೆ ಮಾತ್ರ ಕಾಣಿಸುತ್ತೆ, ವಿಡಿಯೋದಲ್ಲಿ ಕಾಣಿಸಲ್ಲ. ಆಯಿತು, ವಿಡಿಯೋದಲ್ಲಿ ಕೂಡ ಒಂದು ವಾಟರ್ ಮಾರ್ಕ್ ಹಾಕಿ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಅನ್ಕೋರಿ. ನೀವು ಎಲ್ಲ ವಾಟರ್ ಮಾರ್ಕ್ ಹಾಕಿರ್ತೀರಲ್ಲ, ಅವ್ರ ಚಾನಲ್ ಹಾಕಿಬಿಟ್ಟು ಯೂಸ್ ಮಾಡ್ತಾರೆ. ನೀವು ನೋಡಿ, ನೀವು ಕಾಪಿ ಪೇಸ್ಟ್ ಮಾಡೋರು ತುಂಬ ಬ್ರೈನ್ ಚೆನ್ನಾಗಿರುತ್ತೆ. ಅವರು ಹೆಂಗನ ಮಾಡಿ ಅವರು ವಿಡಿಯೋ ಯೂಸ್ ಮಾಡ್ತಾರೆ. ಇದಕ್ಕೇನು ಪರಿಹಾರ, ನಾವು ಯಾವ ಥರ ಮಾಡಿದರೆ ನಮ್ಮ ಆ ವಿಡಿಯೋ ನಮ್ಮದೇ ಅಂತ ಗೊತ್ತಾಗುತ್ತೆ ಯೂಟ್ಯೂಬ್ದವ್ರಿಗೆ ಅಂತ ನೀವೇನಾದರೂ ತಲೆ ಕೆಡಿಸ್ಕೊಂಡಿದ್ರೆ ನಾನು ನಿಮಗೋಸ್ಕರ ಈ ವಿಡಿಯೋದಲ್ಲಿ ಅದನ್ನೇ ಹೇಳ್ಕೊಡ್ತಾ ಇದ್ದೀನಿ. ರನ್ನಿಂಗ್ ವಾಟರ್ ಮಾರ್ಕ್ ಯಾವ ಥರ ಹಾಕಬೇಕು, ಟ್ರಾನ್ಸ್ಪರೆಂಟ್ ವಾಟರ್ ಮಾರ್ಕ್ ಕೂಡ ಅಂತಾರೆ ಅದನ್ನು. ಆ ಟ್ರಾನ್ಸ್ಪರೆಂಟ್ ವಾಟರ್ ಮಾರ್ಕ್ ಯಾವ ಥರ ಹಾಕಬೇಕು, ಅದನ್ನು ಕ್ರಿಯೇಟ್ ಯಾವ ಥರ ಮಾಡಬೇಕು, ವಿಡಿಯೋದಲ್ಲಿ ಯಾವ ಥರ ಎಡಿಟ್ ಮಾಡಬೇಕಂತ ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಕ್ರಿಯೇಟ್ ಮಾಡಬೇಕಾದ್ರೆ 2 ಆ್ಯಪ್ ಬೇಕಾಗುತ್ತೆ. ಮೊದಲನೇದು ಪಿಕ್ಸೆಲ್ ಲ್ಯಾಬ್ ಆ್ಯಪು, ಎರಡನೇದು ಇನ್ಶಾಟ್ ಆ್ಯಪು. ಸೊ ಎರಡು ನಿಮಗೆ ಪ್ಲೇಸ್ಟೋರಲ್ಲೇ ಸಿಗುತ್ತೆ. ನೀವು ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ. ಪಿಕ್ಸೆಲ್ ಆ್ಯಪ್ ಓಪನ್ ಮಾಡಿ. ಮೊದಲಿಗೆ ಪಿಕ್ಸೆಲ್ ಲ್ಯಾಬ್ ಆ್ಯಪ್ ಓಪನ್ ಮಾಡಿದ ಮೇಲೆ ಅದು ಈ ಥರ ತೋರಿಸುತ್ತೆ. ನೀವೇನು ಮಾಡಬೇಕು, ಇದು ನ್ಯೂ ಟೆಕ್ಸ್ಟ್ ಅಂತಿದೆಯಲ್ಲ, ಇದನ್ನು ಡಿಲೀಟ್ ಮಾಡಿ. ಆಮೇಲೆ ಇಲ್ಲಿ 3 ಡಾಟ್ಸ್ ಕಾಣ್ತಾ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಇಮೇಜ್ ಸೈಜ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಕಸ್ಟಮ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಯೂಟ್ಯೂಬ್ ಥಂಬ್ನೇಲ್ ಅಂತಿದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಿಕೊಡಿ. ಆಮೇಲೆ ಓಕೆ ಕೊಡಿ. ಓಕೆ ಕೊಟ್ಟ ಇದಕ್ಕೆ ಒಂದು ಗ್ರೀನ್ ಕಲರ್ ಹಾಕಬೇಕು. ನಾವು ನೋಡಿ, ಅದಕ್ಕೆ ಗ್ರೀನ್ ಸ್ಕ್ರೀನ್ ಒಂದು ವಿಡಿಯೋ ಬೇಕಾಗುತ್ತೆ. ಅದನ್ನು ಯಾವ್ದಾರು ಕ್ರಿಯೇಟ್ ಮಾಡ್ಬೇಕಂತ ತೋರಿಸ್ತೀನಿ. ಇಲ್ಲಿ ಏನು ಮಾಡಬೇಕು, ಗ್ರೀನ್ ಕಲರ್ದು ಒಂದು ಇದನ್ನು ಹಾಕಬೇಕು. ಕಲರು ನೋಡಿ, ಈ ಕಲರ್ ಹಾಕಬೇಕು. ಬೈ ಚಾನ್ಸ್ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಅದನ್ನು ತೋರಿಸ್ತೀನಿ. ಇದ್ರ ಮೇಲೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ಈ ಥರ ಈ ಗ್ರೀನ್ ಕಲರ್ ತೊಗೊಳ್ಳಿ. ಆದರೂ ನಿಮ್ಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗುತ್ತೆ ಅನ್ಕೊತೀನಿ. ಗೊತ್ತಾಗಿಲ್ಲ ಅಂದರೆ ಈ ನಂಬರ್ ಟೈಪ್ ಮಾಡಿದ್ರೆ ಅದು ಬಂದ್ಬಿಡುತ್ತೆ ಆ ಕಲರು. ಅಥವಾ ಸುಮ್ಮನೆ ಈ ಥರ ನೀವು ಗ್ರೀನ್ ಕಲರ್ ತೊಗೊಂಡು ಓಕೆ ಕೊಡಿ. ಓಕೆ ಕೊಟ್ಟು ಆಮೇಲೆ ಓಕೆ ಕೊಟ್ಟು ಇಲ್ಲಿ ಸೇವ್ ಇದೆಯಲ್ಲ, ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆ್ಯಸ್ ಇಮೇಜ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದು JPG ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ PNG ಅಂತ ಮಾಡಿ. ಆಮೇಲೆ ಕಸ್ಟಮ್ ಇದೆಯಲ್ಲ, ಇದನ್ನು ಅಲ್ಟ್ರಾ ಮಾಡಿಬಿಟ್ಟು ಸೇವ್ ಟು ಗ್ಯಾಲರಿ. ಓಕೆನಾ. ಆಮೇಲೆ ಇವಾಗ ಏನು ಮಾಡಬೇಕು, ಇನ್ಶಾಟ್ ಆ್ಯಪ್ ಓಪನ್ ಮಾಡಬೇಕು. ಇನ್ಶಾಟ್ ಆ್ಯಪ್ ಓಪನ್ ಮಾಡಿದ್ಮೇಲೆ ಇಲ್ಲಿ ವಿಡಿಯೋ ಇದೆಯಲ್ಲ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ನ್ಯೂ ಮೇಲೆ ಕ್ಲಿಕ್ ಮಾಡಿ. ನೀವು ಇವಾಗ ರೀಸೆಂಟ್ ಸೇವ್ ಮಾಡಿರ್ತಿರಲ್ಲ ಇಮೇಜು, ಅದನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಂಪೋರ್ಟ್ ಮಾಡಿ ಇದನ್ನು ಇನ್ಶಾಟ್ ರಿಮೂವ್ ಮಾಡಿ. ಹೋಯ್ತಾ. ಆಮೇಲೆ ಏನು ಮಾಡಬೇಕು, ಇದನ್ನು ನಿಮ್ಮ ವಿಡಿಯೋ ಅಂದ್ಕೊಳ್ಳಿ. ಇವಾಗ ನೀವು ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಶಾರ್ಟ್ಸ್ ವಿಡಿಯೋಗೆ ಎಷ್ಟು ಬೇಕಪ್ಪ, 60 ಸೆಕೆಂಡ್. ನೀವು ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತಿದ್ರೆ ಇಲ್ಲಿ ಕ್ಯಾನ್ವಾಸ್ ಅಂತಿದೆಯಲ್ಲ, ಇದ್ರ ಮೇಲೆ ಈ ಥರ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ 9:9.16 ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಈ ಥರ ಉದ್ದ ಮಾಡಿ ಓಕೆ ಕೊಡಿ. ಓಕೆ ಕೊಟ್ಟು 60 ಸೆಕೆಂಡ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಅಲ್ಲಿ ಸ್ಟಾಪ್ ಮಾಡಿ. 58 ಇರಲಿ, 58.9 ಮುಂದೆ 59, 60 ಆಗುತ್ತೆ. ಸೊ ಆಮೇಲೆ ಏನು ಮಾಡಬೇಕು, ಇಲ್ಲೊಂದು ಟೆಕ್ಸ್ಟ್ ಆ್ಯಡ್ ಮಾಡಬೇಕು. ನಿಮ್ಮ ಯೂಟ್ಯೂಬ್ ಚಾನಲ್ದು ಟೆಕ್ಸ್ಟ್ನ ಆ್ಯಡ್ ಮಾಡಬೇಕು. ಇವಾಗ ನನ್ನ ಚಾನಲ್ ಟೆಕ್ನೋ ಪ್ರಭು ಅಂತಿದೆ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ನೀವು ನಿಮ್ಮ ಚಾನಲ್ ಹೆಸರು ಹಾಕಿ ಆಮೇಲೆ ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವಾಪಸ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಚಾನಲ್ ಹೆಸರು ಹಾಕಿ, ಟೆಕ್ನೋ ಪ್ರಭುದೇವ್. ಓಕೆ, ಇದನ್ನು ರಿಮೂವ್ ಮಾಡಬೇಕಾದ್ರೆ ಇಲ್ಲಿ
ಮಾಡಬೇಕು, ಇಲ್ಲಿ ನಾನ್ ಅಂತ ಹಾಕಬೇಕು. ಆಮೇಲೆ ಇದು ವೈಟ್ ಕಲರೇ ಇರಲಿ, ನೀವು ಬೇರೆ ಕಲರ್ ಹಾಕ್ಬೇಡಿ, ವೈಟ್ ಕಲರೇ ಇರಲಿ ಅದು. ಆಮೇಲೆ ಈ ಥರ ಚಿಕ್ಕದು ಮಾಡಿದ್ದೀನಿ, ಚಿಕ್ಕದು ಮಾಡಿ ಇದನ್ನು ಇಲ್ಲಿ ಕೆಳಗಡೆ ತೊಗೊಂಬನ್ನಿ. ಈಗ ಓಕೆ ಕೊಡಿ. ಓಕೆ ಕೊಟ್ಟು ಇದ್ರ ಮೇಲೆ ಈ ಥರ ಕ್ಲಿಕ್ ಮಾಡಿದರೆ ವಿಡಿಯೋ ಎಂಡ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಅದು ಲಾಸ್ಟ್ ಎಲ್ಲಿ ಗಂಟ ನಿಮ್ಮದು ಇಮೇಜ್ ಇರುತ್ತಲ್ಲ ಅಲ್ಲಿ ಗಂಟ ಹೋಗುತ್ತೆ. ಆಮೇಲೆ ಇದು ಓಕೆ ಕೊಟ್ಟು ಇವಾಗ ಏನು ಮಾಡಬೇಕು, ಇಲ್ಲೇ ವಾಪಸ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೀ ಫ್ರೇಮ್ ಇದೆಯಲ್ಲ, ಕೀ ಫ್ರೇಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವೇನು ಮಾಡಬೇಕು, ಸ್ವಲ್ಪ ಈ ಸೈಡ್ ಮುಂದೆ ಬಂದು ಇದನ್ನು ಈ ಥರ ಮೇಲೆ ತಗೋಬೇಕು. ತಗೊಂಡು ಆಮೇಲೆ ಸ್ವಲ್ಪ ಈ ಸೈಡ್ ಮುಂದೆ ಬಂದು ಮತ್ತು ಈ ಸೈಡ್ ತಗೋಬೇಕು. ಈ ಥರ ನೀವು ಎಲ್ಲೆಲ್ಲೇ ಆ ವಿಡಿಯೋ ಫುಲ್ ಓಡಾಡಬೇಕದು. ಈ ಥರ ಇಲ್ಲಿ ಹಾಕಬೇಕು. ಅವಾಗ ಏನಾಗುತ್ತೆ, ಯಾರು ನಿಮ್ಮ ವಿಡಿಯೋನ ಕಾಪಿ ಪೇಸ್ಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಬಾ ಅಂದರೆ ಅವರು ಸ್ಕ್ರಿಪ್ಟ್ನ ಇದು ಮಾಡ್ಬೋದು, ಬಟ್ ನಿಮ್ಮ ವಿಡಿಯೋ ಕಾಪಿ ಪೇಸ್ಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಬೈ ಚಾನ್ಸ್ ಕಾಪಿ ಪೇಸ್ಟ್ ಮಾಡಿದ್ರು ಅಂದ್ಕೊಳ್ಳಿ, ಯೂಟ್ಯೂಬ್ದವ್ರಿಗೆ ಗೊತ್ತಾಗುತ್ತೆ ಈ ವಿಡಿಯೋ ಇವ್ರ ಚಾನಲ್ದು, ಇವರಿಗೆ ಮಾನಿಟೈಸ್ ಕೊಡಬಾರ್ದು. ಅವಾಗ ಏನು ಮಾಡ್ತಾರೆ, ರೀಯೂಸ್ ಕಂಟೆಂಟ್ ಅಂತ ಕೊಟ್ಬಿಡ್ತಾರೆ ಅವರು, ಮಾನಿಟೈಸ್ ಅಪ್ಲೈ ಮಾಡಿದರೆ. ಆಮೇಲೆ ಇದನ್ನ ಈ ಥರ ತೊಗೊಂಡ್ಬರ್ಬೇಕು. ಆಮೇಲೆ ಎಂಡ್ ಇಲ್ಲಿಗೆ ನಿಲ್ಲಿಸ್ಬಿಡಿ. ಆಮೇಲೆ ಓಕೆ ಕೊಡಿ. ಓಕೆ ಕೊಟ್ಟು ಇದನ್ನು ವಿಡಿಯೋ ಎಕ್ಸ್ಪೋರ್ಟ್ ಮಾಡಬೇಕು. ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ 1080pನೇ ಇರಲಿ, ಆಮೇಲೆ 30 FPS ಇದೆಯಲ್ಲ 60 ಮಾಡಿ. ನಾನು ಪ್ರತಿ ಸಲನೂ ಹೇಳ್ತಾ ಇರ್ತೀನಿ. ಆಮೇಲೆ ಎಕ್ಸ್ಪೋರ್ಟ್ ಮಾಡಿದ್ದೀನಿ. ಅದು ವಿಡಿಯೋ ಎಕ್ಸ್ಪೋರ್ಟ್ ಆಗಲಿ. ಎಕ್ಸ್ಪೋರ್ಟ್ ಆದಮೇಲೆ ಏನು ಮಾಡ್ತೀನಿ ಹೇಳ್ತೀನಿ, 1 ಸೆಕೆಂಡ್. ವಿಡಿಯೋ ಎಕ್ಸ್ಪೋರ್ಟ್ ಆಯಿತು. ಹೋಮ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ಅದು ವಾಟರ್ ಮಾರ್ಕ್ ಯಾವ ಥರ ಹಾಕ್ಬೇಕಂತ ತೋರಿಸ್ತೀನಿ. ಹಾಕಬೇಕಾದ್ರೆ ವಾಪಸ್ ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಇನ್ಶಾರ್ಟ್ ಆ್ಯಪ್ ಓಪನ್ ಮಾಡಿ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಿಮಗೆ ಯಾವುದು ವಿಡಿಯೋದಲ್ಲಿ ವಾಟರ್ ಮಾರ್ಕ್ ಹಾಕಬೇಕಲ್ಲ ಆ ವಿಡಿಯೋನ ಇಂಪೋರ್ಟ್ ಮಾಡಿ. ನಾನು ಎಕ್ಸಾಂಪಲ್ಗೋಸ್ಕರ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ಇಂಪೋರ್ಟ್ ಮಾಡಿ ಇಕ್ಕಿದ್ದೀನಿ, ಟೈಮ್ ವೇಸ್ಟ್ ಆಗಬಾರ್ದಂತ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವಿಡಿಯೋ ಓಪನ್ ಮಾಡಿದೆ. ಆಮೇಲೆ ಏನು ಮಾಡಬೇಕು, ನೀವು ರೀಸೆಂಟಾಗಿ ಅದನ್ನು ವಿಡಿಯೋ ಎಕ್ಸ್ಪೋರ್ಟ್ ಮಾಡಿ ಇಕ್ಕಿದ್ರಲ್ಲ ಗ್ರೀನ್ ಸ್ಕ್ರೀನ್ದು, ಅದನ್ನು ತೊಗೊಂಬರ್ಬೇಕು. ಅದನ್ನು ತೊಗೊಂಬರ್ಬೇಕಾದ್ರೆ ಇಲ್ಲಿ PIP ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ವಲ್ಪ ಈ ಥರ ಸ್ಲೈಡ್ ಮಾಡಿದರೆ ಇಲ್ಲಿ ಕಟ್ ಔಟ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕ್ರೋಮ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಈ ಥರ ಸ್ಲೈಡ್ ಮಾಡಿದರೆ ಆಮೇಲೆ ಓಕೆ ಕೊಡಿ. ಓಕೆ ಕೊಟ್ಮೇಲೆ ಅದು ಇನ್ನೂ ಗ್ರೀನ್ ಕಾಣ್ತಾ ಇದ್ರೆ ಏನು ಮಾಡಬೇಕು, ಸ್ವಲ್ಪ ಮುಂದೆ ಈ ಥರ ಮಾಡಬೇಕು. ಇಷ್ಟಿರಲಿ ಸಾಕು. ಶಾಡೋ ಬೇಡಿದು ಇಷ್ಟೇ ಇರಲಿ. ಓಕೆ ಕೊಡಿ. ಓಕೆ ಕೊಟ್ಟು ವಾಪಸ್ ಓಕೆ ಇದನ್ನು ಫುಲ್ ಮಾಡಿ ಈ ಥರ. ಆಮೇಲೆ ಏನು ಮಾಡಬೇಕು, ಇಲ್ಲಿ ಬ್ಲೆಂಡ್ ಅಂತಿದೆ ನೋಡಿ, ಈ ಬ್ಲೆಂಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಓವರ್ಲೇ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಓವರ್ಲೇ ಆಗಿಬಿಡುತ್ತೆ. ಆಮೇಲೆ ಓಕೆ ಕೊಡಿ. ಓಕೆ ಕೊಟ್ಟು ಇವಾಗ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಆ ವಿಡಿಯೋದಲ್ಲಿ ಫುಲ್ ಓಡಾಡುತ್ತೆ ಅದು. ಯಾರು ನಿಮ್ಮ ವಿಡಿಯೋನ ಅವರು ಇದು ಮಾಡೋಕ್ಕಾಗಲ್ಲ, ಕಾಪಿ ಪೇಸ್ಟ್ ಮಾಡೋಕ್ಕಾಗಲ್ಲ. ಅದು ಬೈ ಚಾನ್ಸ್ ಅವರು ಹೆಂಗಾನ ಕಾಪಿ ಪೇಸ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಕೂಡ ಸ್ವಲ್ಪ ಅವರು ಈ ಥರ ವಾಟರ್ ಮಾರ್ಕ್ ರಿಮೂವ್ ಮಾಡಬೇಕಾದ್ರೆ ಪೇಯ್ಡ್ ವರ್ಷನ್ನೇ ಇರುತ್ತೆ ವೆಬ್ಸೈಟಲ್ಲಿ. ನಿಮಗೆ ಅದು ಫ್ರೀನಲ್ಲಿ ಸಿಕ್ಕಲ್ಲ. ಬೈ ಚಾನ್ಸ್ ಫ್ರೀ ಸಿಕ್ಕರು 2 ಅಥವಾ 3 ವಿಡಿಯೋಗೆ ಸಿಕ್ಕತ್ತೆ, ಅದ್ರ ಮೇಲೆ ಸಿಗಲ್ಲ. ಅವರು ದುಡ್ಡು ಕಟ್ಟಲೇಬೇಕು. ಯಾಕಂದರೆ ಅವ್ರು ದುಡ್ಡು ಕಟ್ಟಿ ರಿಮೂವ್ ಮಾಡೋರಲ್ಲ. ನಿಮ್ಮ ವಿಡಿಯೋ ಸೇಫ್ ಆಗುತ್ತೆ, ನೀವು ಕಷ್ಟಪಟ್ಟಿದ್ದಕ್ಕೂ ದುಡ್ಡು ಕೂಡ ಸಿಗುತ್ತೆ. ನೀವು ಈ ಥರ ರನ್ನಿಂಗ್ ವಾಟರ್ ಮಾರ್ಕ್ ಹಾಕಬೇಕು, ಅಥವಾ ಟ್ರಾನ್ಸ್ಪರೆಂಟ್ ವಾಟರ್ ಮಾರ್ಕ್ ಅಂತ ನಾವು ಕೂಡ ಕರೀತಾರೆ ಇದಕ್ಕೆ. ನೀವು ಈ ಥರ ವಾಟರ್ ಮಾರ್ಕ್ ಹಾಕಿ ನಿಮ್ಮ ವಿಡಿಯೋದಲ್ಲಿ ನಿಮ್ಮ ವಿಡಿಯೋ ಫುಲ್ ಸೇಫ್ ಆಗಿರುತ್ತೆ, ಟೆನ್ಷನ್ ಇರಲ್ಲ, ನಿಮ್ಮ ಮಾನಿಟೈಸ್ ಕೂಡ ಬೇಗ ಸಿಗುತ್ತೆ ವಾಟರ್ ಮಾರ್ಕ್ ಹಾಕಿದರೆ. ಸೊ ನೀವು ಕಷ್ಟಪಟ್ಟಿದ್ದಕ್ಕೂ
ನಿಮಗೆ ಪ್ರಯೋಜನ ಆಗುತ್ತೆ. ಸೊ ನೀವು ಈ ಥರ ವಾಟರ್ ಮಾರ್ಕ್ ಹಾಕಿ ನಿಮ್ಮ ಯೂಟ್ಯೂಬ್ ಚಾನಲ್ನ ಗ್ರೋ ಮಾಡ್ಕೊಳ್ಳಿ, ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿರೋದು ನಿಮ್ಗೇನಾದರೂ ಇಷ್ಟ ಆದರೆ, ನಾನು ಹೇಳ್ಕೊಟ್ಟಿರೋ ವಾಟರ್ ಮಾರ್ಕ್ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ನೀವು ಯಾವ ಥರ ವಾಟರ್ ಮಾರ್ಕ್ ಯೂಸ್ ಮಾಡ್ತೀರ ಅಂತ ನಂಗೆ ಕೆಳಗಡೆ ಕಾಮೆಂಟ್ ಮಾಡಿ ಹೇಳಿ. ನೀವು ಹಾಕೋ ವಾಟರ್ ಮಾರ್ಕು ನಾನು ಹೇಳ್ಕೊಟ್ಟಿರೋ ವಾಟರ್ ಮಾರ್ಕು ಸ್ವಲ್ಪ ಬೆನಿಫಿಟ್ ಇದೆ ಅಂತ ಇದ್ದರೆ ನನಗೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.